ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು 2016ರ ಸಮ್ಮರ್ ಸ್ಲಾಮ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಸೆತ್ ರೋಲಿನ್ಸ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಇಂಜುರಿ ಆಗುತ್ತೆ. ಅದಾದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಕೂಡ ಮಾಡ್ತಾರೆ. ಅಂಡ್ ಈಗ ಅದ್ರ ಬಗ್ಗೆ ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಮಾತಾಡ್ತಾ ಆ ಒಂದು ಮ್ಯಾಚ್ ನ ಮತ್ತೊಮ್ಮೆ ಅವರು ನೋಡೇ ಇಲ್ವಂತೆ. ಯಾಕಂದ್ರೆ ಆ ಒಂದು ಮ್ಯಾಚ್ ಇಂದಾನೆ ಅವರ ಕರಿಯರ್ ಕಂಪ್ಲೀಟ್ ಆಗಿ ಕೆಟ್ಟದಾಗಿ ಚೇಂಜ್ ಆಯ್ತು ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದಾನೇ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಕರಿಯರ್ ಅಲ್ಲೇ ಆ ಒಂದು ಮ್ಯಾಚ್ ನ ಮತ್ತೊಮ್ಮೆ ನೋಡಿಲ್ವಂತೆ. ಅಷ್ಟೇ ಅಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಇಂಜುರಿ ಆಯ್ತಲ್ಲ, ಆ ಒಂದು ಪವರ್ ಬಾಂಬ್ ನ ತಗೊಂಡ ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಹೇಳಿದ್ರಂತೆ, ನನಗೆ ಇಂಜುರಿ ಆಗಿದೆ ಅಂಡ್ ನನಗನ್ಸುತ್ತೆ ಇದು ಸಿಕ್ಕಾಪಟ್ಟೆ ಸೀರಿಯಸ್ ಇಂಜುರಿ ಅಂತ. ಅಂಡ್ ನಾನು ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡೋಣ, ಎಂಡಿಂಗ್ ನ ಚೇಂಜ್ ಮಾಡೋಣ, ನೀನೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗ್ತೀಯಾ ಅಂತ ಕೇಳಿದಾಗ ನಮ್ಮ ಸೆತ್ ರೋಲಿನ್ಸ್ ಅವರು ಇಲ್ಲ ಇಲ್ಲ ಇಲ್ಲ, ಎಂಡಿಂಗ್ ನ ಏನು ಕೂಡ ಚೇಂಜ್ ಮಾಡೋದು ಬೇಡ, ಈಗ ಯಾವ ರೀತಿ ಇತ್ತೋ ಅದೇ ಎಂಡಿಂಗ್ ನ ನಾವಿಬ್ರು ಕೂಡ ಮಾಡೋಣ ಅಂತ ಸೆತ್ ರೋಲಿನ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಗೆಲ್ಲೋದಕ್ಕೆ ಬಿಟ್ರಂತೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಕ್ರೆಡಿಟ್ ನ ಕೊಡ್ತಾರೆ. ಆ ಒಂದು ಟೈಮ್ ಅಲ್ಲೂ ಕೂಡ ಸೆತ್ ರೋಲಿನ್ಸ್ ಅವರು ಎಂಡಿಂಗ್ ನ ಚೇಂಜ್ ಮಾಡಲಿಲ್ಲ. ಅಂಡ್ ಅದಕ್ಕೇನೆ ನಾನು ಆ ಒಂದು ಟೈಮ್ ಅಲ್ಲಿ ಯೂನಿವರ್ಸಲ್ ಚಾಂಪಿಯನ್ ಆದೆ ಅಂತ. ಏನೇ ಆಗ್ಲಿ, ನಮ್ಮ ಫಿನ್ ಬ್ಯಾಲರ್ ಅವರ ಕರಿಯರ್ ನ ನೋಡಿದ್ರೆ ಈಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಒಂದು ಟೈಮ್ ಅಲ್ಲಿ ಇಂಜುರಿ ಆಗ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಫಿನ್ ಬ್ಯಾಲರ್ ಅವರು ಯಾವ್ದೋ ಲೆವೆಲ್ ಅಲ್ಲಿ ಇರ್ತಾ ಇದ್ರು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಡಬ್ಲ್ಯೂ ಅವರು ಈ ವರ್ಷದ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಯಾಕೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ಇನ್ನೂ ಕೂಡ ಲೊಕೇಶನ್ ಫೈನಲೈಸ್ ಆಗಿಲ್ವಂತೆ. ಬಾಸ್ಟನ್ ಸದ್ಯಕ್ಕೆ ಸರ್ವೈವರ್ ಸೀರೀಸ್ ನ ಹೋಸ್ಟ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಅಲ್ಲಿ ಕೆಲವೊಂದಷ್ಟು ಫೈನಾನ್ಷಿಯಲ್ ರೀಸನ್ ಇಂದ ಆ ಒಂದು ಮಾತುಕತೆಗಳನ್ನು ಕೂಡ ಡಬ್ಲ್ಯೂ ಹಾಗೆ ಬಾಸ್ಟನ್ ಅವರು ಸ್ಟಾಪ್ ಮಾಡಿದಾರಂತೆ. ಅಂಡ್ ಅದಕ್ಕೆ ಸದ್ಯಕ್ಕೆ ಸರ್ವೈವರ್ ಸೀರೀಸ್ ವಾರ್ ಗೇಮು ಎಲ್ಲಾಗುತ್ತೆ, ಯಾವಾಗ ಆಗುತ್ತೆ ಅಂತ ಏನು ಕೂಡ ಅಪ್ಡೇಟ್ ಇಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ಡಬ್ಲ್ಯೂ ಅವರು ಈ ಒಂದು ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಯಾಕಿಷ್ಟು ಲೇಟ್ ಆಯ್ತು ಅಂದ್ರೆ ಡಬ್ಲ್ಯೂ ಅವರು ಸ್ಟಾರ್ಟಿಂಗು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಇಂಟರ್ನ್ಯಾಷನಲ್ ಅಲ್ಲಿ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರಂತೆ. ಬಟ್ ಅದಾದ್ಮೇಲೆ ಆ ಪ್ಲಾನ್ಸ್ ಗಳನ್ನು ಕೂಡ ಡ್ರಾಪ್ ಮಾಡಿದ್ರಂತೆ. ಅಂಡ್ ಅದರಿಂದಾನೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಅನೌನ್ಸ್ಮೆಂಟ್ ಅಲ್ಲಿ ಇಷ್ಟೊಂದು ತಡ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಜವಾಗ್ಲೂ ಸಿಎಂ ಪಂಕ್ ಎಷ್ಟು ಸ್ವಾರ್ಥಿ ಅಂತ ಈಗ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅವರು AEW ಕಂಪನಿಗೆ ಹೋಗಿ ಏನೇನ ಮಾಡಲ್ಲ ಅಂತ ಹೇಳಿದ್ರು ಆಗ, ಅದನ್ನೆಲ್ಲದನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಡಬ್ಲ್ಯೂ ಕಂಪನಿಗೆ ಮತ್ತೆ ವಾಪಸ್ ಬಂದ್ರು. ಸೌದಿ ಅರೇಬಿಯಾ ಬಗ್ಗೆ ಏನೇನೋ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು, ಅಲ್ಗೂ ಕೂಡ ಹೋಗಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ರು. ಅಂಡ್ ಈಗ ಅವರ ಕರಿಯರ್ ಅಲ್ಲಿ ಅವರ ಮೇಲೆ ಏನು ಶೋಷಣೆ ಆಗಿತ್ತೋ ಅದನ್ನ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಚಾಂಪಿಯನ್ ಆಗಿದ್ದಾಗ ರಾಕ್ ಅವರು ಬಂದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸಿಎಂ ಪಂಕ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಅವರು ರಸಲ್ ಮೇನಿಯಾಗೆ ಚಾಂಪಿಯನ್ ಆಗಿ ಹೋಗ್ತಾರೆ. ಆ ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಕೆಟ್ಟದಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ರಾಕ್ ಅವರ ಬಗ್ಗೆ. ಬಟ್ ಈಗ ನಮ್ಮ ಸಿಎಂ ಪಂಕ್ ಅವರು ಮಾಡಿದ್ದೇನು, ನಮ್ಮ ಸ್ಯಾಮಿ ಝೈನ್ ಅವರು ಚಾಂಪಿಯನ್ ಆಗಿದ್ದಾರೆ, ಬಟ್ ಅವರು ಅಷ್ಟೊಂದೇನು ಬಿಗ್ ನೇಮ್ ಆಗಿಲ್ಲ ಅಂತ ಸಿಎಂ ಪಂಕ್ ಅವರ ಕೈಯಲ್ಲಿ ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಈಗ ನಮ್ಮ ಸಿಎಂ ಪಂಕ್ ಅವರು ಸಮ್ಮರ್ ಸ್ಲಾಮ್ ಗೆ ಹೋಗ್ತಾ ಇದ್ದಾರೆ. ಆಗ ಸಿಎಂ ಪಂಕ್ ಅವರು ಕೂಡ ರಸಲ್ ಮೇನಿಯಾ ಕ್ಯಾಲಿಬರ್ ನೇಮ್ ಆಗಿರ್ಲಿಲ್ಲ. ಆಗ ಡಬ್ಲ್ಯೂ ಅವರು ಮಾಡಿದ್ದು ತಪ್ಪು ಅಂದ್ರೆ ಈಗಲೂ ಕೂಡ ಡಬ್ಲ್ಯೂ ಅವರು ಮಾಡಿದ್ದು ತಪ್ಪು ಅಲ್ವಾ. ಬಟ್ ಈಗ ಇದು ಸಿಎಂ ಪಂಕ್ ಅವರಿಂದಾನೇ ಆಗಿದೆ. ಅಂಡ್ ಇದರಲ್ಲಿ ಸಿಕ್ಕಾಪಟ್ಟೆ ಜನ ಸಿಎಂ ಪಂಕ್ ಅವ್ರನ್ನ ಹೇಟ್ ಮಾಡ್ತಾ ಇದ್ದಾರೆ. ಸಿಎಂ ಪಂಕ್ ಅವರ ಬಗ್ಗೆ ಕಮೆಂಟ್ ಗಳನ್ನ ಪಾಸ್ ಮಾಡ್ಕೋತಾ ಇದ್ದಾರೆ, ಎಂತ ಸ್ವಾರ್ಥಿ ಗುರು ನೀನು ಅಂತ. ಅಷ್ಟೇ ಅಲ್ಲ, ಈ ಒಂದು ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ಸ್ಯಾಮಿ ಝೈನ್ ಅವರು ಗೆದ್ದಾಗ ಯಾವ ರೀತಿ ರಿಯಾಕ್ಷನ್ ನ ಕೊಟ್ಟಿದ್ದಾರೆ, ಅದೇ ರೀತಿ ಸಿಎಂ ಪಂಕ್ ಅವರು ಗೆದ್ದಾಗ ಯಾವ ರೀತಿ ರಿಯಾಕ್ಷನ್ ನ ಕೊಟ್ಟಿದ್ದಾರೆ ಅಂತ. ಅಂಡ್ ಎಲ್ಲಾ ವಿಚಾರಗಳನ್ನು ಕೂಡ ಇಂಟರ್ನೆಟ್ ಅಲ್ಲಿ ಕೇಳ್ತಾ ಇದ್ರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆನೇ. ನಮ್ಮ ಸಿಎಂ ಪಂಕ್ ಅವರೇನೋ ಚಾಂಪಿಯನ್ ಆದ್ರು, ಬಟ್ ಇವರ ಚಾಂಪಿಯನ್ಶಿಪ್ ಏನು ಎಷ್ಟು ದಿನ ಇರುತ್ತೆ? ಶಾರ್ಟ್ ಟೈಮ್ ಚಾಂಪಿಯನ್ ಆಗಿ ಏನಾದ್ರು ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ಮಾಡಿದಾರಾ, ಅಥವಾ ಡಬ್ಲ್ಯೂ ಅವರು ಲಾಂಗ್ ಟೈಮ್ಗೂ ಕೂಡ ಸಿಎಂ ಪಂಕ್ ಅವ್ರನ್ನ ಚಾಂಪಿಯನ್ ಆಗಿ ಮಾಡಿದಾರಾ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ ನಮ್ಮ ಸಿಎಂ ಪಂಕ್ ಅವರ ಕೈಯಿಂದ ಬೇಗನೆ ಚಾಂಪಿಯನ್ಶಿಪ್ ನ ತಗೊಳ್ಳುವಂತಹ ಪ್ಲಾನ್ಸ್ ನ ಡಬ್ಲ್ಯೂ ಅವರು ಮಾಡಿಲ್ವಂತೆ. ಸೊ ಇದ್ರ ಪ್ರಕಾರ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವರ ಕೈಯಲ್ಲೇ ಚಾಂಪಿಯನ್ಶಿಪ್ ನ ತುಂಬಾ ದಿನ ಇಡೋದು ಕನ್ಫರ್ಮ್ ಆಗಿದೆ. ಸೊ ಸಿಎಂ ಪಂಕ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೇನು ಆದಷ್ಟು ಬೇಗ ಎಂಡ್ ಆಗೋದು ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರೋಲೆನ್ಸ್ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಇದರ ನಿಟ್ಟಿನಲ್ಲೇ ಇವರ ಸ್ಟೋರಿ ಲೈನ್ ಗೆ ಕನೆಕ್ಟ್ ಆಗೋ ರೀತಿ ಶೀಲ್ಡ್ ನ ಮರ್ಚೆಂಡೈಸ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಶೀಲ್ಡ್ ನ ಟಿ ಶರ್ಟ್ ನ ಡಬ್ಲ್ಯೂ ಅವರು
ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಟೈಮಲ್ಲೇ ಇದರಿಂದನೂ ಕೂಡ ಸ್ವಲ್ಪ ದುಡ್ಡನ್ನ ಮಾಡೋಣ ಅಂತ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ನ ಮಾಡಿದ್ದಾರೆ ಅಂತ ಹೇಳ್ಬೇಕು. ನಿಜವಾಗ್ಲೂ ಈ ಟಿ ಶರ್ಟ್ಗಳು ಕೂಡ ಆದಷ್ಟು ಬೇಗ ಸೋಲ್ಡ್ ಔಟ್ ಆಗೇ ಆಗುತ್ತೆ. ಇನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಸಮ್ಮರ್ ಸ್ಲಾಮ್ ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ನೈಟ್ 2 ನ ಮೈನ್ ಇವೆಂಟ್ ಗೆ ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನೈಟ್ 1 ನ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಗಾಯ್ಸ್ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರೋದಿಲ್ಲ ಅಂತ. ಯಾಕಂದ್ರೆ ಈಗ ಸದ್ಯಕ್ಕೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಯಾವುದೇ ಮ್ಯಾಚ್ ಕನ್ಫರ್ಮ್ ಆಗಿಲ್ದಿರೋ ಕಾರಣ ಡಬ್ಲ್ಯೂ ಅವರು ನೈಟ್ 1 ನ ಪೋಸ್ಟರ್ ಅಲ್ಲಿ ಈ ಒಂದು ಮ್ಯಾಚ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಆ ಕಡೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಏನಾದ್ರೂ ಕನ್ಫರ್ಮ್ ಆದ್ರೆ ಆ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇಡಬಹುದು. ನನ್ನ ಪ್ರಕಾರ ಅದಕ್ಕಿಂತ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಷ್ಟೊಂದು ಕ್ರೇಜ್ ಆ ಒಂದು ಮ್ಯಾಚ್ ಗಿಂತ ಜಾಸ್ತಿ ಈ ಒಂದು ಮ್ಯಾಚ್ ಗಿದೆ. ಅದರಲ್ಲೂ ಕೂಡ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನೋಡಬೇಕು ಡಬ್ಲ್ಯೂ ಅವರು ಏನ್ ಮಾಡ್ತಾರೆ ಅಂತ. ಸದ್ಯಕ್ಕೆ ಸಮ್ಮರ್ ಸ್ಲಾಮ್ ನ ನೈಟ್ 1 ನ ಮೈನ್ ಇವೆಂಟ್ ಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್, ಅದೇ ರೀತಿ ಸಮ್ಮರ್ ಸ್ಲಾಮ್ ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ನೋಡಬೇಕು ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಏನಾದ್ರೂ ಕನ್ಫರ್ಮ್ ಆದ್ರೆ ಆಗ ಈ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ಬಗ್ಗೆ. ಎಸ್ ಪ್ರಾಬಬ್ಲಿ ಗೈಸ್ ಹೆಲ್ ಇನ್ ಎ ಸೆಲ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಒಂದು ಚೇಂಜಸ್ ನೋಡೋದಕ್ಕೆ ಸಿಗಬಹುದು. ಎಸ್ ಅದೇನಪ್ಪಾ ಅಂದ್ರೆ ಈ ಬಾರಿಯ ಹೆಲ್ ಇನ್ ಎ ಸೆಲ್ ನ ಕೇಜ್ ನ ಆ ಒಂದು ಕಲರ್ ಪರ್ಪಲ್ ಕೂಡ ಆಗಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾರ್ಮಲ್ ಆಗಿ ಸ್ಟೀಲು ಯಾವ ಕಲರ್ ಇರುತ್ತೋ ಆ ಒಂದು ರೀತಿಯ ಕಲರ್ ನ ಡಬ್ಲ್ಯೂ ಅವರು ಬಳಸ್ಕೊತಾ ಬರ್ತಾ ಇದ್ರು. ಅದಾದ್ಮೇಲೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ತಲೆಯಲ್ಲಿ ಏನ್ ಐಡಿಯಾ ಬಂತೋ ಗೊತ್ತಿಲ್ಲ, ಸ್ವಲ್ಪ ದಿನ ನಮಗೆ ರೆಡ್ ಹೆಲ್ ಇನ್ ಎ ಸೆಲ್ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಪರ್ಪಲ್ ಹೆಲ್ ಇನ್ ಎ ಸೆಲ್ ಕೂಡ ನೋಡೋದಕ್ಕೆ ಸಿಗಬಹುದು. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಮ್ಮರ್ ಸ್ಲಾಮ್ ನ ಗ್ರಾಫಿಕ್ ಕೂಡ ಪರ್ಪಲ್ ಥೀಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಹೆಲ್ ಇನ್ ಎ ಸೆಲ್ ಅನ್ನೋದ್ರಲ್ಲಿ ಸೆಲ್ ಅನ್ನೋ ಲೆಟರ್ಸ್ ನ ಪರ್ಪಲ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಡಬ್ಲ್ಯೂ ಅವರು ಈ ಬಾರಿಯ ಹೆಲ್ ಇನ್ ಎ ಸೆಲ್ ನ ಡಿಫ್ರೆಂಟ್ ವೈಬ್ ನ ಕೊಡೋದಕ್ಕೆ ಸಮ್ಮರ್ ಸ್ಲಾಮ್ ಅಲ್ಲಿ ಪರ್ಪಲ್ ಕಲರ್ ಅಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು. ಅಂಡ್ ಮಿನಿಸೋಟಾದ ಥೀಮ್ ಕೂಡ ಪರ್ಪಲ್ ಆಗಿರೋದ್ರಿಂದ ಯಾರಿಗೆ ಗೊತ್ತು ಡಬ್ಲ್ಯೂ ಅವರು ತಗೊಂಡು ಬಂದ್ರು ಬರಬಹುದು. ನೋಡೋಣ ಈ ಬಾರಿಯ ಹೆಲ್ ಇನ್ ಎ ಸೆಲ್ ಅಲ್ಲಿ ಡಬ್ಲ್ಯೂ ಅವರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳಿಗೆ ಬರೋದಾದ್ರೆ ಕಳೆದ 6 ವರ್ಷದಲ್ಲಿ ಶಾರ್ಟೆಸ್ಟ್ ಡಬ್ಲ್ಯೂ ಚಾಂಪಿಯನ್ಸ್ ಯಾರ್ಯಾರಾಗಿದ್ದಾರೆ ಅಂತ ನೋಡ್ಕೊಂಡು ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಸ್ಯಾಮಿ ಝೈನ್ ಅವರು 9 ದಿನ ಮಾತ್ರ ಚಾಂಪಿಯನ್ ಆಗಿದ್ರು. ಅಂಡ್ ಅದಕ್ಕಿಂತ ಮುಂಚೆ ನಮ್ಮ ಮಿಸ್ ಅವರು 8 ದಿನ ಚಾಂಪಿಯನ್ ಆಗಿದ್ರು. ಎಸ್ ಮಿಸ್ ಅವರು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆಗ್ತಾರೆ. ಬಟ್ ಆ ಒಂದು ಟೈಮಲ್ಲಿ ನಮ್ಮ ಬಾಬಿ ಲ್ಯಾಶ್ಲಿ ಅವರು ಮಿಸ್ ಅವರಿಗೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರಿಂದ ಬಾಬಿ ಲ್ಯಾಶ್ಲಿ ಅವರು ರಿಮ್ಯಾಚ್ ನ ತಗೊಂಡು ಮಿಸ್ ಅವ್ರನ್ನ ಸೋಲಿಸ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಫೀಂಡ್ ಬ್ರೇ ವೈಟ್ ಅವರು ಕೂಡ 7 ದಿನಕ್ಕೆ ಮಾತ್ರ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದಿರ್ತಾರೆ. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರು 5 ನಿಮಿಷ 46 ಸೆಕೆಂಡ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರೆ ನಮ್ಮ ಸಿಎಂ ಪಂಕ್ ಅವರು 5 ನಿಮಿಷ 10 ಸೆಕೆಂಡ್ ಚಾಂಪಿಯನ್ಶಿಪ್ ನ ಗೆದ್ದಿರ್ತಾರೆ. ಅದಾದ್ಮೇಲೆ ಇವರ ಮೇಲೆ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗುತ್ತೆ. ಎಸ್ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಆಗದೆ ಇರೋದನ್ನ ಬಿಟ್ರೆ ನಮ್ಮ ಫೀಂಡ್ ಬ್ರೇ ವೈಟ್, ಮಿಸ್ ಹಾಗೆ ಸ್ಯಾಮಿ ಝೈನ್ ಅವರು ಈ ಒಂದು ಲಿಸ್ಟ್ ಅಲ್ಲಿ ಇರ್ತಾರೆ. 9 ದಿನ 8 ದಿನ ಹಾಗೆ 7 ದಿನ ಇವರು ಚಾಂಪಿಯನ್ ಆಗಿದ್ರು. ಅಂಡ್ ಇವರು ಚಾಂಪಿಯನ್ಶಿಪ್ ರೈನ್ ನ ಕೊಟ್ಟಿದ್ರು. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಗಳೇ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಎಸ್ ನಾಳೆ ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಖುಷಿಲಿ ಇದ್ದೀನಿ. ಯಾಕಂದ್ರೆ ಫೈನಲಿ ನಾಳೆ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್ ಫೈನಲಿ 3 ಗಂಟೆಯ ಸ್ಮ್ಯಾಕ್ ಡೌನ್ 2 ಗಂಟೆಗೆ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೇಕು. ಇನ್ನು 6 ತಿಂಗಳು ನಮಗೆ 2 ಗಂಟೆಯ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಮಗೆ ಟ್ರಿಕ್ ವಿಲಿಯಂ ಹಾಗೆ ಕಾರ್ಮೆಲೋ ಏಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಆಫ್ ಕೋರ್ಸ್ ಮ್ಯಾಚ್ ಚೆನ್ನಾಗಿರುತ್ತೆ, ಬಟ್ ಇಂಟ್ರೆಸ್ಟಿಂಗ್ ಅಂತೂ ನಾನಂತೂ ಇರೋದಿಲ್ಲ. ಇದಾದ್ಮೇಲೆ ಫಿನ್ ಬ್ಯಾಲರ್ ಹಾಗೆ ಟಾಮಾಟೋಂಗಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ರಿಂಗ್ ಜನರಲ್ ಗಂತರ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಅಂಡ್ ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರ ಸ್ಟೋರಿ ಲೈನ್ ಸ್ಮ್ಯಾಕ್ ಡೌನ್ ನಲ್ಲಿ ಕಂಟಿನ್ಯೂ ಆಗುತ್ತೆ ನೋಡೋದಕ್ಕೆ ಸಿಗುತ್ತೆ. ಒಬಾಫೆಮಿ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ ಸ್ಮ್ಯಾಕ್ ಡೌನ್ ಗೆ. ಬಟ್ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಅವರ ಯಾವ್ದಾದ್ರು ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡಿಸ್ತಾರೆ
ಗಮನಿಸಬಹುದು. ಇಷ್ಟೇ ಅಲ್ಲ, ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ನಮ್ಮ ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ CM ಪಂಕ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ನೋಡ್ಬೇಕು ನಮ್ಮ CM ಪಂಕ್ ಅವರಿಗೆ ಕ್ರೌಡ್ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ. ಅಂಡ್ ಸ್ಯಾಮಿ ಝೈನ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಅವರ ರಿಯಾಕ್ಷನ್ ಆ ರೀತಿ ಇತ್ತು. ಇದಲ್ದಲೇ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೋಗ್ರೆಸ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನಮ್ಮ ಜೇಕಬ್ ಫಾರ್ಟ್ ಅವರು ಹೇಳಿದ್ದಾರೆ ಸೋಲೋ ಸಿಕೋವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದೀನಿ ಅಂತ. ಅಂಡ್ ಆ ಕಡೆ ಊಸೋಸ್ ಗಳ ಎಂಟ್ರಿ ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಕೇವಲ 2 ಗಂಟೆ ಶೋ ಅಲ್ಲಿ WWE ಅವರು ನೋಡಬೇಕು ಯಾವ್ಯಾವ ವಿಚಾರನ ಇನ್ಕ್ಲೂಡ್ ಮಾಡ್ತಾರೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ನಾಳೆ ಸ್ಮ್ಯಾಕ್ ಡೌನ್ಗೆ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.